ಮೋದಿ ಅವರು ಚೀನಾಕ್ಕೆ ಭೇಟಿ ನೀಡಿದಾಗ ಅವರನ್ನ ಹತ್ಯೆ ಮಾಡಲು ಅಮೆರಿಕ ಸಂಚು ರೂಪಿಸಿತ್ತು. ಇಂತಹದೊಂದು ಚರ್ಚೆ ಈಗ ಇಂಡಿಯಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ. ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ಸೇರಿದಂತೆ ಬಿಜೆಪಿ ಪರವಾದ ಬಹುಪಾಲು ಯೂಟ್ಯೂಬ್ ಚಾನೆಲ್ಗಳು ಹೀಗೆ ವರದಿ ಮಾಡ್ತಿವೆ. ಇದು ನಿಜವೇ? ಈ ಪ್ರಶ್ನೆಗೆ ಹೌದು ಅಥವಾ ಇಲ್ಲವೆಂದು ಕರಾರುವಕ್ಕಾಗಿ ಹೇಳಲು ಸದ್ಯಕ್ಕಂತೂ ಪುರಾವೆಗಳು ಲಭ್ಯವಿಲ್ಲ. ಆದರೆ ಈ ಹತ್ಯೆ ಸಂಚು ಸ್ಟೋರಿಯಲ್ಲಿ ಹಲವಾರು ಗೊಂದಲಗಳಿವೆ. ಈ ಸ್ಟೋರಿಗಳ ಪ್ರಕಾರ ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 1ರಂದು ಮೋದಿ ಅವರು ಚೀನಾದಲ್ಲಿದ್ದಾಗ ಅಮೆರಿಕದ ಸಿಐಎ ಅವರನ್ನ ಕೊಲ್ಲಲು ಸೀಕ್ರೆಟ್ ಆಪರೇಷನ್ ನಡೆಸಿತ್ತೆಂದು ಹೇಳಲಾಗ್ತಿದೆ. ಇದಕ್ಕೆ ಸಾಕ್ಷಿಯಾಗಿ 2 ಘಟನೆಗಳನ್ನ ಕನೆಕ್ಟ್ ಮಾಡಲಾಗ್ತಿದೆ. ಮೊದಲನೆಯದು, ರಷ್ಯಾ ಅಧ್ಯಕ್ಷ ಪುಟಿನ್ ತಮ್ಮ ಸ್ವಂತ ಕಾರಿನಲ್ಲಿ ಮೋದಿ ಅವರನ್ನ ಸಭೆಯ ಜಾಗಕ್ಕೆ ಕರೆದೊಯ್ದಿತ್ತು. ಎರಡನೆಯದು, ಬಾಂಗ್ಲಾದೇಶದ ಢಾಕಾ ನಗರದ ವೆಸ್ಟಿನ್ ಹೋಟೆಲ್ನ ರೂಮ್ ನಂಬರ್ 808ರಲ್ಲಿ ಅಮೆರಿಕ ಮಿಲಿಟರಿ ಉನ್ನತಾಧಿಕಾರಿ ಎನ್ನಲಾದ ಟೆರೆನ್ಸ್ ಆರ್ವೆಲ್ ಜಾಕ್ಸನ್ ಎಂಬಾತ ಸತ್ತು ಬಿದ್ದದ್ದು. ಹತ್ಯೆ ಸಂಚನ ಸ್ಟೋರಿಗಳ ಪ್ರಕಾರ ಈ ಅಧಿಕಾರಿ ಮೋದಿ ಅವರ ಹತ್ಯೆ ಮಾಡುವ ಆಪರೇಷನ್ ನ ಭಾಗವಾಗಿ ಬಾಂಗ್ಲಾದಲ್ಲಿದ್ದನಂತೆ. ಇದು ರಷ್ಯಾಕ್ಕೆ ಗೊತ್ತಾಗಿ ಪುಟಿನ್ ತಮ್ಮ ಕಾರಿನಲ್ಲಿ ಮೋದಿ ಅವರನ್ನ ಕರೆತಂದು ಬಚಾವು ಮಾಡಿದ್ರು ಮತ್ತು ಅದೇ ಸಮಯದಲ್ಲಿ ಅಮೆರಿಕದ ಸೇನಾಧಿಕಾರಿಯನ್ನ ಕೊಂದು ಸಂಚನ ವಿಫಲಗೊಳಿಸಲಾಯಿತಂತೆ. ಆದರೆ ಈ ಸ್ಟೋರಿಯಲ್ಲಿ ತುಂಬಾ ಲೋಪಗಳಿವೆ. ಮೊದಲನೇದಾಗಿ, ಈ ಸಂಚಿನ ಕುರಿತು ಇದುವರೆಗೆ ಭಾರತ ಸರ್ಕಾರವಾಗಲಿ ಅಥವಾ ರಷ್ಯಾವಾಗಲಿ ಅಧಿಕೃತ ಆರೋಪ ಮಾಡಿಲ್ಲ. ಅಮೆರಿಕವು ಪ್ರತಿಕ್ರಿಯಿಸಿಲ್ಲ. ಎರಡನೇದಾಗಿ, ಚೀನಾ ಇವತ್ತು ಅಮೆರಿಕದಷ್ಟೇ ಬಲಿಷ್ಠ ದೇಶ. ತನ್ನ ನೆಲದಲ್ಲಿ ಭಾರತದ ಪ್ರಧಾನಿಯ ಹತ್ಯೆ ನಡೆದ್ರೆ ಭಾರತ ಚೀನಾ ಸಂಬಂಧಗಳಿಗೆ ಭಾರಿ ಹಾನಿಯಾಗ್ತದೆ. ಚೀನಾದ ಜಾಗತಿಕ ಇಮೇಜ್ಗೂ ಹಿನ್ನಡೆ ಆಗ್ತದೆ. ಇದನ್ನೆಲ್ಲ ತಿಳಿಯದಷ್ಟು ಚೀನಾ ದೊಡ್ಡ ದೇಶವಲ್ಲ. ಹೀಗಿರುವಾಗ ಅಮೆರಿಕ ಸಂಚು ರೂಪಿಸುತ್ತಿದ್ರು ಅಷ್ಟು ದೊಡ್ಡ ಅಪಾಯವನ್ನ ಚೀನಾ ಗಮನಿಸದೆ ಬಿಟ್ಟಿತು ಅನ್ನೋದನ್ನ ನಂಬಲು ಕಷ್ಟ. ಬಲಿಷ್ಠ ಚೀನಾದ ಗುಪ್ತಚರ ಅಷ್ಟೊಂದು ಸೊರಗಿದೆಯೇ? ಮೂರನೆಯದಾಗಿ, ಪುತಿನ್ ಮೋದಿ ಅವರನ್ನ ತಮ್ಮ ಕಾರಿನಲ್ಲಿ ಕರೆದೊಯ್ದಿದ್ದು ಸೆಪ್ಟೆಂಬರ್ 1ರಂದು. ಆದ್ರೆ ಅಮೆರಿಕ ಅಧಿಕಾರಿ ಢಾಕಾದಲ್ಲಿ ಶವವಾಗಿ ಪತ್ತೆಯಾದದ್ದು ಒಂದು ದಿನ ಹಿಂದೆ, ಆಗಸ್ಟ್ 31ರಂದು. ಹತ್ಯೆ ಸಂಚಿನ ರೂವಾರಿ ಎನ್ನಲಾದ ವ್ಯಕ್ತಿಯೇ ಸತ್ತು ಹೋಗಿರುವಾಗ ಮಾರದಿನ ಸಂಚು ಕಾರ್ಯರೂಪಕ್ಕೆ ಬರುವ ಸುಳಿವು ಸಿಗಲು ಸಾಧ್ಯವೇ? ನಾಲ್ಕನೆಯದಾಗಿ, ಒಂದು ವೇಳೆ ಸತ್ತ ಅಮೆರಿಕ ಅಧಿಕಾರಿಯು ಸಂಚಿನ ರೂವಾರಿ ಆಗಿದ್ರೆ ಮತ್ತು ಆ ಕಾರಣಕ್ಕೆ ಅವನನ್ನ ಆಗಸ್ಟ್ 31ರಂದು ಕೊಲೆ ಮಾಡಲಾಗಿದ್ರೆ ಭಾರತದ ಗುಪ್ತಚರ ಮತ್ತು ಭದ್ರತಾ ಇಲಾಖೆಗಳು ಮೈ ಮರೆತಿದ್ದು ಯಾಕೆ? ಮಾರನೇ ದಿನವೂ ಚೀನಾದಲ್ಲಿದ್ದ ಮೋದಿ ಅವರಿಗೆ ರಕ್ಷಣೆ ಹೆಚ್ಚಿಸಲಿಲ್ಲಬೇಕೆ? ಅಪಾಯದ ಅರಿವಿದ್ದು ನಮ್ಮ ಪ್ರಧಾನಿಯನ್ನ ಬೇರೊಂದು ದೇಶದ ಅಧ್ಯಕ್ಷರ ಕಾರಿನಲ್ಲಿ ತೆರಳಲು ಬಿಟ್ಟಿದ್ದೇಕೆ? ಇದು ನಮ್ಮ ಭದ್ರತಾ ವೈಫಲ್ಯವಲ್ಲವೇ? ನಮ್ಮ ಗುಪ್ತಚರ ಇಲಾಖೆ ಇಷ್ಟು ಕಳಪೆಯತ್ತೆ? ಐದನೆಯದಾಗಿ, ಮೋದಿ ಅವರ ಹತ್ಯೆ ಸಾಧ್ಯತೆ ರಷ್ಯಾಕ್ಕೆ ತಿಳಿದಿದ್ದು ನಿಜವೇ ಆಗಿದ್ರೆ ಅವರನ್ನ ತನ್ನ ಜೊತೆಗೆ ಕೂರಿಸಿಕೊಂಡು ತಮ್ಮ ಪ್ರಾಣವನ್ನು ಅಪಾಯಕ್ಕೆ ಒಡ್ಡಿಕೊಳ್ಳಲು ರಷ್ಯಾ ಅಧ್ಯಕ್ಷರಿಗೆ ಬುದ್ಧಿ ಇಲ್ಲವೇ? ಆ ಸೂಕ್ಷ್ಮ ಸಂಗತಿಯನ್ನ ಚೀನಾ ಸರ್ಕಾರಕ್ಕೆ ತಿಳಿಸಿ ಭದ್ರತೆ ಹೆಚ್ಚಿಸುವ ಅಥವಾ ಶೃಂಗಸಭೆಯನ್ನ ರದ್ದು ಮಾಡಿಸುವ ಕೆಲಸವನ್ನ ರಷ್ಯಾ ಮಾಡಲಿಲ್ಲಬೇಕೆ? ಈ ಅನುಮಾನಗಳು ಹತ್ಯೆ ಸಂಚಿನ ಸ್ಟೋರಿಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡ್ತಿವೆ. ದಿ ಕ್ಯಾರವನ್ ಹಿಂದೆಯೇ ವರದಿ ಮಾಡಿದಂತೆ ರಾಜಕೀಯವಾಗಿ ಸಂಕೀರ್ಣ ಸಂದರ್ಭಗಳಲ್ಲಿ ಮೋದಿಗೆ ಹತ್ಯೆ ಭೀತಿ ಅನ್ನೋ ನೆರೆಟಿವ್ ಮೇಲೇಳುತ್ತಾ ಬಂದಿದೆ ಎನ್ನಬಹುದು. ಈ ಆಯಾಮದಿಂದ ನೋಡಿದಾಗ ಬಿಹಾರದ ಚುನಾವಣೆಯಲ್ಲಿ ಜನರ ಗಮನವನ್ನ ಮೋದಿ ಅವರ ವೈಫಲ್ಯಗಳಿಂದ ಡೈವರ್ಟ್ ಮಾಡುವುದಕ್ಕೋಸ್ಕರ ಇಂತಹ ಸುದ್ದಿ ಹರಿಬಿಡಲಾಗುತ್ತಿದೆ ಎಂಬ ವಿರೋಧ ಪಕ್ಷಗಳ ಆರೋಪವನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಸತ್ಯಾಸತ್ಯತೆಯನ್ನ ಕಾಲವೇ ಉತ್ತರಿಸಬೇಕು.